6 ವರ್ಷಗಳ ಕಾಲ ಯತ್ನಾಳ್ ಉಚ್ಚಾಟನೆಗೊಂಡಿದ್ದಾರೆ. ಬಿಜೆಪಿಯಿಂದ ಯತ್ನಾಳ್ ವಿರುದ್ಧ ಕೇಂದ್ರ ಶಿಸ್ತು ಸಮಿತಿಯಿಂದ ಕ್ರಮ ಇದು. ಯತ್ನಾಳ್ ಅವರನ್ನ 6 ವರ್ಷದಿಂದ ಬಿಜೆಪಿಯಿಂದ ಉಚ್ಚಾಟನೆಗೊಂಡಿರುವಂತದ್ದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿರುವಂತ ವಿಚಾರ. ಯಾಕಂತ ಹೇಳಿದ್ರೆ ಯತ್ನಾಳ್ ಬಿಜೆಪಿ ವಿರುದ್ಧವಾಗಿ ಮಾತಾಡ್ತಾ ಇದ್ರು, ಬಿಜೆಪಿಯ ರಾಜ್ಯಾಧ್ಯಕ್ಷರ ವಿರುದ್ಧವಾಗಿ ಮಾತಾಡ್ತಾ ಇದ್ರು, ಯಡಿಯೂರಪ್ಪನವರ ವಿರುದ್ಧವಾಗಿ ಮಾತಾಡ್ತಾ ಇದ್ರು. ಆದ್ರೆ ಯತ್ನಾಳ್ ವಿರುದ್ಧ ಯಾವುದೇ ರೀತಿ ಕ್ರಮವನ್ನ ತೆಗೆದುಕೊಂಡಿಲ್ಲ ಅಂತ ಬಿಜೆಪಿಯ ನಾಯಕರು ಹೇಳ್ತಾ ಇದ್ರು. ಯಾವ ರೀತಿಯಾಗಿ ವ್ಯಂಗ್ಯವಾಗಿ ಹೇಳ್ತಿದ್ರು ಅಂತ ಹೇಳಿದ್ರೆ, ಒಬ್ರು ಜಿಲೇಬಿ ತಿನ್ನೋರು, ಒಬ್ರು ಕರೆಕ್ಟ್ ಆಗಿ ಹೇಳ್ತಾರೆ ಅಂತ ಹೇಳಿದ್ರು. ಅಂದ್ರೆ ಜಿಲೇಬಿ ತಿನ್ನುವರು ಯಾರೋ ಅಥವಾ ಮತ್ತೊಬ್ರು ಯಾರೋ ಎನ್ನುವಂತ ಪ್ರಶ್ನೆ ಉದ್ಭವ ಆಯ್ತು. ಅಂದ್ರೆ ಅಷ್ಟು ಗರಂ ಆಗಿ ಉತ್ತರವನ್ನು ಕೊಟ್ಟಿದ್ರು. ಈ ರೇಣುಕಾಚಾರ್ಯ ಕೂಡ ಇದೇ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ನನಗ್ ಕೊಟ್ಟಿದ್ರು, ನಾನು ಬಿಜೆಪಿ ಪರವಾಗಿ ಮಾಡ್ತಾ ಇದ್ದೀನಿ, ಕೂಡ ರಾಜ್ಯಾಧ್ಯಕ್ಷರ ಪರವಾಗಿ ಮಾತನಾಡ್ತಾ ಇದ್ದೀನಿ. ಆದ್ರೆ ನನಗೆ ಕೇಂದ್ರ ಶಿಸ್ತು ಕ್ರಮ ಸಮಿತಿಯಿಂದ ನೋಟಿಸ್ ಬಂದಿದೆ, ಆದ್ರೆ ಯತ್ನಾಳಿಗೆ ಯಾಕೆ ಬರಲಿಲ್ಲ ಎನ್ನುವಂತ ಪ್ರಶ್ನೆ ಉದ್ಭವ ಆಯಿತು. ಕೊನೆಗೂ ಕೂಡ 6 ವರ್ಷ ಈಗ ಉಚ್ಚಾಟನೆಗೊಂಡಿದ್ದಾರೆ. ಮುಂದಿನ ವಿಧಾನಸಭಾ ಚುನಾವಣೆಗೆ ಸ್ಪರ್ಧೆ ಹಾಗಾದ್ರೆ ಇಲ್ವಾ? 6 ವರ್ಷಗಳ ಕಾಲ ಯತ್ನಾಳ್ ಉಚ್ಚಾಟನೆಗೊಂಡಿರುವಂತದ್ದು ಸಾಕಷ್ಟು ಚರ್ಚೆ ಆಗ್ತಾ ಇರುವಂತ ವಿಚಾರ. ಯಾಕಂತ ಹೇಳಿದ್ರೆ ಎಲ್ಲರಿಗೂ ನೋಟಿಸ್ ಕೊಟ್ಟಿದ್ರು, ಯತ್ನಾಳ್ಗೆ ಯಾಕೆ ಕೊಟ್ಟಿಲ್ಲ? ಇಲ್ಲಿ ರೆಬಲ್ ಆಗಿ ಕಾಣಿಸ್ಕೊಂಡಿರುವಂತದ್ದು ಯತ್ನಾಳ್ ಅವರು. ದೊಡ್ಡ ಟೀಮ್ ಅನ್ನ ಕಟ್ಕೊಂಡಿದ್ರು, ಅದು ಕೂಡ ಬಿಜೆಪಿ ರಾಜ್ಯಾಧ್ಯಕ್ಷರ ವಿರುದ್ಧವಾಗಿ ಹೋರಾಟವನ್ನ ಮಾಡ್ತೀನಿ ಅನ್ನುವಂತ ಇಂಗಿತವನ್ನ ವ್ಯಕ್ತಪಡಿಸ್ತಾ ಇದ್ರು. ಇವರ ಜೊತೆ ಹಲವಾರು ಬಿಜೆಪಿ ನಾಯಕರು ಕೂಡ ಭಾಗಿಯಾಗಿದ್ರು. ಕೊನೆಗೂ ಕೂಡ ಈಗ ಯತ್ನಾಳ್ ವಿರುದ್ಧ ಈಗ ನೋಟಿಸ್ ಜಾರಿ ಆಗಿರುವಂತದ್ದು. ಬಿಜೆಪಿಯಿಂದ ಉಚ್ಚಾಟನೆಗೊಂಡಿದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳ್. ಮುಂದಿನ ವಿಧಾನಸಭೆ ಚುನಾವಣೆಗೆ ಸ್ಪರ್ಧೆ ವಿಚಾರಕ್ಕೂ ಕೂಡ ಈಗ ಬ್ರೇಕ್ ಬಿದ್ದಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನನ್ನ ಕಲೀಗ್ ಶ್ರೀಪಾದ್. ಏನ್ ಕತೆ? ಕೊನೆಗೂ ಕೂಡ ಯತ್ನಾಳ್ಗೆ ನೋಟಿಸ್ ಕೊಟ್ಟಿದ್ದಲ್ಲದೆ ಉಚ್ಚಾಟನೆಗೊಂಡಿದ್ದಾರೆ. ಸದ್ಯ ಏನ್ ಆಗ್ಬಹುದು ಬಿಜೆಪಿ ಪಾಳ್ಯದಲ್ಲಿ ನೆಕ್ಸ್ಟ್ ಅಂತ ಹಿಂದೂ ಫೈರ್ ಬಾಂಡ್ ಇರ್ಬೋದು. ಈಗ ಯತ್ನಾಳ್ ಮಾತಾಡಿದ್ರೆ ಸಾಕಷ್ಟು ಗುಡುಗುತ್ತಂತ ಹೇಳ್ತಾ ಇರುವಂತ ಇದೇ ಬಿಜೆಪಿಯ ನಾಯಕರು ಈಗ ಬಿಜೆಪಿಯಿಂದನೇ ಈಗ ಯತ್ನಾಳ್ನ ಉಚ್ಚಾಟನೆ ಮಾಡಿರುವಂತದ್ದು ಬಿಜೆಪಿಗೆ ಎಷ್ಟು ಮಟ್ಟಿಗೆ ಹಿನ್ನಡೆ ಅಂತ ನಿಕೇಶ್ ಒಂದು ಅನಿರೀಕ್ಷಿತ ಬೆಳವಣಿಗೆ ಅಂತ ಹೇಳ್ಬೋದು. ಯಾಕಂದ್ರೆ ಫೈರ್ ಬ್ರ್ಯಾಂಡ್ ಅಂತ ಕರೆಸ್ಕೊಳ್ತಾ ಇದ್ದ ಬಸನಗೌಡ ಪಾಟೀಲ್ ಯತ್ನಾಳ್, ಹಿಂದೂ ಹುಲಿ ಅಂತ ಕರೆಸ್ಕೊಳ್ತಾ ಇದ್ದ ಬಸನಗೌಡ ಪಾಟೀಲ್ ಯತ್ನಾಳ್ ಯಾವುದೇ ಕಾರಣಕ್ಕೂ ಉಚ್ಚಾಟನೆ ಆಗೋದಿಲ್ಲ ಅನ್ನೋ ರೀತಿಯಲ್ಲಿ ದೊಡ್ಡವರು ಮಾತಾಡ್ಕೊಳ್ತಾ ಇದ್ರು. ಕಾರಣ ನೇರವಾಗಿ ಯಡಿಯೂರಪ್ಪ ವಿಜೇಂದ್ರ ಅವ್ರನ್ನ ಅಪ್ಪ ಮಗ ಅಂತ ಹೇಳಿ ವಾಗ್ದಾಳಿ ನಡೆಸ್ತಾ ಇದ್ದಂತಹ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಹಿಂದೆ ಹೈಕಮಾಂಡ್ನ ಯಾರೋ ನಾಯಕರಿದ್ದಾರೆ, ಅವರೇ ಹೇಳಿ ಮಾತಾಡಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅವರ ಸಪೋರ್ಟ್ ಇಲ್ಲದೆ ಅವರು ಈ ರೀತಿ ಮಾತಾಡೋದಕ್ಕೆ ಸಾಧ್ಯನೇ ಇಲ್ಲ. ಹೀಗಾಗಿ ಉಚ್ಚಾಟನೆ ಅನ್ನುವಂಥದ್ದು ದೂರದ ಮಾತು ಅಂತ ಏನು ಹೇಳ್ತಾ ಇದ್ರು, ಎಲ್ಲವೂ ಕೂಡ ಈಗ ಉಲ್ಟಾ ಪಲ್ಟಾ ಆಗಿದೆ. ಬಹುಶಃ ಬಸನಗೌಡ ಪಾಟೀಲ್ ಯತ್ನಾಳ್ ಕೂಡ ಇದನ್ನ ನಿರೀಕ್ಷೆ ಮಾಡಿದ್ರೋ ಇಲ್ಲೋ, ಒಂದಲ್ಲ ಎರಡಲ್ಲ ಬರೋಬ್ಬರಿ 6 ವರ್ಷಗಳ ಕಾಲ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಲಾಗಿದೆ ಪಾರ್ಟಿಯಿಂದ. ಅಲ್ಲಿಗೆ ನೆಕ್ಸ್ಟ್ ಅಸೆಂಬ್ಲಿ ಎಲೆಕ್ಷನ್ ಆಗಿರ್ಬೋದು, ಲೋಕಸಭೆ ಎಲೆಕ್ಷನ್ ಆಗಿರ್ಬೋದು, ಯಾವ ಎಲೆಕ್ಷನ್ ಅನ್ನು ಕೂಡ ಅವರು ಪಾರ್ಟಿಯಿಂದ ಸ್ಪರ್ಧೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಈ ಉಚ್ಚಾಟನೆಯ ವಿಚಾರವನ್ನ ಬಹುಶಃ ಹೈಕಮಾಂಡ್ ಲೆವೆಲ್ ಅಲ್ಲಿ ಮತ್ತೆ ಏನಾದರೂ ಬದಲಾವಣೆ ಮಾಡಿದರೆ ಮಾತ್ರ ಈ ಎಲ್ಲ ಸಾಧ್ಯತೆಗಳಿದೆ. ಆದರೆ ಬಿಗ್ ಶಾಕ್, ಬಸನಗೌಡ ಪಾಟೀಲ್ ಯತ್ನಾಳ್ ಸದ್ಯಕ್ಕೆ ದೆಹಲಿಯಲ್ಲಿಯೇ ಇದ್ದಾರೆ. ಈಗಾಗಲೇ ನಾವು ಗಮನಿಸ್ತಾ ಇದ್ವಿ, ಎಸ್ ಟಿ ಸೋಮಶೇಖರ್, ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು, ಹಾಗೇನೆ ಎಸ್ ಟಿ ಸೋಮಶೇಖರ್ ಸೇರಿದಂತೆ ಇನ್ನುಳಿದ 5 ಜನರಿಗೆ ಇವತ್ತು ನೋಟಿಸ್ ಅನ್ನ ನೀಡಲಾಗಿತ್ತು ನಿನ್ನೆ. ಅದರ ಮಧ್ಯೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ವಿದೌಟ್ ನೋಟಿಸ್ ಏನು ಯಾವುದೇ ರೀತಿಯ ಒಂದು ಸುಳಿವು ಇಲ್ಲ, ನೇರವಾಗಿ ಶಾಕ್ ಕೊಡುವಂತ ಕೆಲಸ. ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ 6 ವರ್ಷಗಳ ಕಾಲ ಉಚ್ಚಾಟನೆ ಮಾಡಲಾಗಿದೆ. ಈ ಹಿಂದೆಯೂ ಕೂಡ ಯಾವಾಗ ಭಿನ್ನಮತೀಯರ ಬಣ, ಭಿನ್ನ ಮತದ ರಾಗ ಜೋರಾಗಿತ್ತು ಬಿಜೆಪಿಯಲ್ಲಿ, ಇವರನ್ನ ಉಚ್ಚಾಟನೆ ಮಾಡಬೇಕು ಅನ್ನೋ ಲೆಕ್ಕದಲ್ಲಿ ಬಿಜೆಪಿಯಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಬಣ ವರ್ಸಸ್ ವಿಜೇಂದ್ರ ಬಣ ಅನ್ನುವಂಥ ಪರಿಸ್ಥಿತಿ ಇತ್ತು. ವಿಜೇಂದ್ರ ಬಣಕ್ಕೆ ಬಲವಾಗಿ ರೇಣುಕಾಚಾರ್ಯ ಇತ್ಯಾದಿ ನಾಯಕರು ನೇರವಾಗಿ ಹೈಕಮಾಂಡ್ನ ಮೀಟಾಗಿ ಇವರನ್ನ ಯಾವುದೇ ಕಾರಣಕ್ಕೂ ಬಿಡಬಾರ್ದು, ಪಕ್ಷದಲ್ಲಿ ಈ ರೀತಿ ಭಿನ್ನಮತಕ್ಕೆ ಕಾರಣ ಆಗ್ತಾ ಇದ್ದಾರೆ, ಇವರ ಆಕ್ಟಿವಿಟೀಸ್ಗೆ ಫುಲ್ ಸ್ಟಾಪ್ ಹಾಕುವಂತ ಕೆಲಸವನ್ನ ದಯವಿಟ್ಟು ಮಾಡಬೇಕು ಅನ್ನೋ ಮಾತುಗಳನ್ನ ಹೇಳಿದ್ರು. ಅಂತಿಮವಾಗಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ 6 ವರ್ಷಗಳ ಕಾಲ ಉಚ್ಚಾಟನೆ ಮಾಡಿರೋದು ಬಿಜೆಪಿ ವಲಯದಲ್ಲಿ ನಿಜಕ್ಕೂ ಒಂದು ದೊಡ್ಡ ಡೆವಲಪ್ಮೆಂಟ್ ಅಂತ ಹೇಳ್ಬೋದು. ಈಗ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಅಭಿಮಾನಿಗಳು, ಕಾರ್ಯಕರ್ತರು, ವಿಜಯಪುರ ಕ್ಷೇತ್ರದ ಜನರು ಸ್ವತಃ ಬಸನಗೌಡ ಪಾಟೀಲ್ ಯತ್ನಾಳ್ ಇದನ್ನ ಯಾವ ರೀತಿ ಅರಗಿಸ್ಕೊಳ್ತಾರೆ, ಯಾವ ರೀತಿ ಜೀರ್ಣಿಸ್ಕೊಳ್ತಾರೆ ಅನ್ನುವಂಥ ದೊಡ್ಡ ಪ್ರಶ್ನೆ ಇದೆ. ಬಸನಗೌಡ ಪಾಟೀಲ್ ಯತ್ನಾಳ್ ಮುಂದೆ ಮತ್ತೆ ಯಾವ ರೀತಿಯ ಅವಕಾಶಗಳಿದೆ, ಮುಂದೇನು ಅನ್ನುವಂಥ ಒಂದು ಬಿಗ್ ಕ್ವಶನ್ ಬಸನಗೌಡ ಪಾಟೀಲ್ ಯತ್ನಾಳ್ ಅವ್ರನ್ನ ಕಾಡ್ತಾ ಇದೆ. ಅವರು ಒಂದ್ ಕಡೆ ಈಸಿಯಾಗಿ ತಗೋತಾರೆ ಉಚ್ಚಾಟನೆ ವಿಚಾರವನ್ನ,
ಉಚ್ಚಾಟನೆ ಮಾಡ್ತಾರಾ, ಮಾಡ್ಲಿ ಬಿಡ್ರಿ, ನಾನು ಆಚೆ ಬರಕ್ಕೆ ರೆಡಿ ಇದ್ದೀನಿ ಅನ್ನೋಂಥ ಮಾತನ್ನ ಹೇಳಬಹುದು. ಆದರೆ ಪಾರ್ಟಿ ಇಲ್ಲದೆ ಮುಂದೆ ಈ ಹಿಂದೆಯೂ ಕೂಡ ಉಚ್ಚಾಟನೆ ಆದಂಥ ಉದಾಹರಣೆ ಇದೆ. ಮತ್ತೆ ಪಾರ್ಟಿಗೆ ಅವರು ಬಂದಿದ್ದಿದೆ. JDS ಅಲ್ಲೂ ಕೂಡ ಇದ್ದಂಥವ್ರು ಬಸನಗೌಡರು. ಸೊ ಈಗ ಈ ಕಾಲದಲ್ಲಿ ಅವ್ರನ್ನ ಉಚ್ಚಾಟನೆ ಮಾಡಿರುವಂಥದ್ದು ಒಂದು ದೊಡ್ಡ ಮಟ್ಟದ ರಾಜಕೀಯ ಬಿರುಗಾಳಿಗೆ ಕಾರಣ ಆಗುತ್ತೆ. ಈ ಕ್ಷಣದಿಂದ ಬಿಜೆಪಿಯಲ್ಲಿ 6 ವರ್ಷಗಳ ಕಾಲ ಯತ್ನಾಳ್ ಉಚ್ಚಾಟನೆಗೊಂಡಿದ್ದಾರೆ. ಬಿಜೆಪಿಯಿಂದ ಯತ್ನಾಳ್ ವಿರುದ್ಧ ಕೇಂದ್ರ ಶಿಸ್ತು ಸಮಿತಿಯಿಂದ ಕ್ರಮ ಇದು. ಯತ್ನಾಳ್ ಅವರನ್ನ 6 ವರ್ಷದಿಂದ ಬಿಜೆಪಿಯಿಂದ ಉಚ್ಚಾಟನೆಗೊಂಡಿರುವಂತದ್ದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿರುವಂತ ವಿಚಾರ. ಯಾಕಂತ ಹೇಳಿದ್ರೆ ಯತ್ನಾಳ್ ಬಿಜೆಪಿ ವಿರುದ್ಧವಾಗಿ ಮಾತಾಡ್ತಾ ಇದ್ರು, ಬಿಜೆಪಿಯ ರಾಜ್ಯಾಧ್ಯಕ್ಷರ ವಿರುದ್ಧವಾಗಿ ಮಾತಾಡ್ತಾ ಇದ್ರು, ಯಡಿಯೂರಪ್ಪನವರ ವಿರುದ್ಧವಾಗಿ ಮಾತಾಡ್ತಾ ಇದ್ರು. ಆದ್ರೆ ಯತ್ನಾಳ್ ವಿರುದ್ಧ ಯಾವುದೇ ರೀತಿ ಕ್ರಮವನ್ನ ತೆಗೆದುಕೊಂಡಿಲ್ಲ ಅಂತ ಬಿಜೆಪಿಯ ನಾಯಕರು ಹೇಳ್ತಾ ಇದ್ರು. ಯಾವ ರೀತಿಯಾಗಿ ವ್ಯಂಗ್ಯವಾಗಿ ಹೇಳ್ತಿದ್ರು ಅಂತ ಹೇಳಿದ್ರೆ, ಒಬ್ರು ಜಿಲೇಬಿ ತಿನ್ನೋರು, ಒಬ್ರು ಕರೆಕ್ಟ್ ಆಗಿ ಹೇಳ್ತಾರೆ ಅಂತ ಹೇಳಿದ್ರು. ಅಂದ್ರೆ ಜಿಲೇಬಿ ತಿನ್ನುವರು ಯಾರೋ ಅಥವಾ ಮತ್ತೊಬ್ರು ಯಾರೋ ಎನ್ನುವಂತ ಪ್ರಶ್ನೆ ಉದ್ಭವ ಆಯಿತು. ಅಂದ್ರೆ ಅಷ್ಟು ಗರಂ ಆಗಿ ಉತ್ತರವನ್ನು ಕೊಟ್ಟಿದ್ರು. ಈ ರೇಣುಕಾಚಾರ್ಯ ಕೂಡ ಇದೇ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ನನಗೆ ಕೊಟ್ಟಿದ್ರು, ನಾನು ಬಿಜೆಪಿ ಪರವಾಗಿ ಮಾಡ್ತಾ ಇದ್ದೀನಿ, ಕೂಡ ರಾಜ್ಯಾಧ್ಯಕ್ಷ ಪರವಾಗಿ ಮಾತನಾಡ್ತಾ ಇದ್ದೀನಿ. ಆದ್ರೆ ನನಗೆ ಕೇಂದ್ರ ಶಿಸ್ತು ಕ್ರಮ ಸಮಿತಿಯಿಂದ ನೋಟಿಸ್ ಬಂದಿದೆ, ಆದ್ರೆ ಯತ್ನಾಳಿಗೆ ಯಾಕೆ ಬರಲಿಲ್ಲ ಎನ್ನುವಂತ ಪ್ರಶ್ನೆ ಉದ್ಭವ ಆಯಿತು. ಕೊನೆಗೂ ಕೂಡ 6 ವರ್ಷ ಈಗ ಉಚ್ಚಾಟನೆಗೊಂಡಿದ್ದಾರೆ. ಮುಂದಿನ ವಿಧಾನಸಭಾ ಚುನಾವಣೆಗೆ ಸ್ಪರ್ಧೆ ಹಾಗಾದ್ರೆ ಇಲ್ವಾ? 6 ವರ್ಷಗಳ ಕಾಲ ಯತ್ನಾಳ್ ಉಚ್ಚಾಟನೆಗೊಂಡಿರುವಂತದ್ದು ಸಾಕಷ್ಟು ಚರ್ಚೆ ಆಗ್ತಾ ಇರುವಂತ ವಿಚಾರ. ಯಾಕಂತ ಹೇಳಿದ್ರೆ ಎಲ್ಲರಿಗೂ ನೋಟಿಸ್ ಕೊಟ್ಟಿದ್ರು, ಯತ್ನಾಳ್ಗೆ ಯಾಕೆ ಕೊಟ್ಟಿಲ್ಲ? ಇಲ್ಲಿ ರೆಬಲ್ ಆಗಿ ಕಾಣಿಸ್ಕೊಂಡಿರುವಂತದ್ದು ಯತ್ನಾಳ್ ಅವರು. ದೊಡ್ಡ ಟೀಮ್ ಅನ್ನ ಕಟ್ಕೊಂಡಿದ್ರು, ಅದು ಕೂಡ ಬಿಜೆಪಿ ರಾಜ್ಯಾಧ್ಯಕ್ಷರ ವಿರುದ್ಧವಾಗಿ ಹೋರಾಟವನ್ನ ಮಾಡ್ತೀನಿ ಅನ್ನುವಂತ ಇಂಗಿತವನ್ನ ವ್ಯಕ್ತಪಡಿಸ್ತಾ ಇದ್ರು. ಇವರ ಜೊತೆ ಹಲವಾರು ಬಿಜೆಪಿ ನಾಯಕರು ಕೂಡ ಭಾಗಿಯಾಗಿದ್ರು. ಕೊನೆಗೂ ಕೂಡ ಈಗ ಯತ್ನಾಳ್ ವಿರುದ್ಧ ಈಗ ನೋಟಿಸ್ ಜಾರಿ ಆಗಿರುವಂತದ್ದು. ಬಿಜೆಪಿಯಿಂದ ಉಚ್ಚಾಟನೆಗೊಂಡಿದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳ್. ಮುಂದಿನ ವಿಧಾನಸಭೆ ಚುನಾವಣೆಗೆ ಸ್ಪರ್ಧೆ ವಿಚಾರಕ್ಕೂ ಕೂಡ ಈಗ ಬ್ರೇಕ್ ಬಿದ್ದಿದೆ. ಇವಾಗ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನನ್ನ ಕಲೀಗ್ ಶ್ರೀಪಾದ್. ಏನ್ ಕತೆ? ಕೊನೆಗೂ ಕೂಡ ಯತ್ನಾಳ್ಗೆ ನೋಟಿಸ್ ಕೊಟ್ಟಿದ್ದಲ್ಲದೆ ಉಚ್ಚಾಟನೆಗೊಂಡಿದ್ದಾರೆ. ಸದ್ಯ ಏನ್ ಆಗಬಹುದು ಬಿಜೆಪಿ ಪಾಳ್ಯದಲ್ಲಿ ನೆಕ್ಸ್ಟ್ ಅಂತ ಹಿಂದೂ ಫೈರ್ ಬಾಂಡ್ ಇರ್ಬೋದು. ಈಗ ಯತ್ನಾಳ್ ಮಾತಾಡಿದ್ರೆ ಸಾಕಷ್ಟು ಗುಡುಗುತ್ತಂತ ಹೇಳ್ತಾ ಇರುವಂತ ಇದೇ ಬಿಜೆಪಿಯ ನಾಯಕರು ಈಗ ಬಿಜೆಪಿಯಿಂದನೇ ಈಗ ಯತ್ನಾಳ್ನ ಉಚ್ಚಾಟನೆ ಮಾಡಿರುವಂತದ್ದು ಬಿಜೆಪಿಗೆ ಎಷ್ಟು ಮಟ್ಟಿಗೆ ಹಿನ್ನಡೆ ಅಂತ. ನಿಕೇಶ್, ಒಂದು ಅನಿರೀಕ್ಷಿತ ಬೆಳವಣಿಗೆ ಅಂತ ಹೇಳ್ಬೋದು. ಯಾಕಂದ್ರೆ ಫೈರ್ ಬ್ರ್ಯಾಂಡ್ ಅಂತ ಕರೆಸ್ಕೊಳ್ತಾ ಇದ್ದ ಬಸನಗೌಡ ಪಾಟೀಲ್ ಯತ್ನಾಳ್, ಹಿಂದೂ ಹುಲಿ ಅಂತ ಕರೆಸ್ಕೊಳ್ತಾ ಇದ್ದ ಬಸನಗೌಡ ಪಾಟೀಲ್ ಯತ್ನಾಳ್ ಯಾವುದೇ ಕಾರಣಕ್ಕೂ ಉಚ್ಚಾಟನೆ ಆಗೋದಿಲ್ಲ ಅನ್ನೋ ರೀತಿಯಲ್ಲಿ ದೊಡ್ಡವರು ಮಾತಾಡ್ಕೊಳ್ತಾ ಇದ್ರು. ಕಾರಣ ನೇರವಾಗಿ ಯಡಿಯೂರಪ್ಪ ವಿಜೇಂದ್ರ ಅವ್ರನ್ನ ಅಪ್ಪ ಮಗ ಅಂತ ಹೇಳಿ ವಾಗ್ದಾಳಿ ನಡೆಸ್ತಾ ಇದ್ದಂತಹ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಹಿಂದೆ ಹೈಕಮಾಂಡ್ನ ಯಾರೋ ನಾಯಕರಿದ್ದಾರೆ, ಅವರೇ ಹೇಳಿ ಮಾತಾಡಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅವರ ಸಪೋರ್ಟ್ ಇಲ್ಲದೆ ಅವರು ಈ ರೀತಿ ಮಾತಾಡೋದಕ್ಕೆ ಸಾಧ್ಯನೇ ಇಲ್ಲ. ಹೀಗಾಗಿ ಉಚ್ಚಾಟನೆ ಅನ್ನುವಂಥದ್ದು ದೂರದ ಮಾತು ಅಂತ ಏನು ಹೇಳ್ತಾ ಇದ್ರು, ಎಲ್ಲವೂ ಕೂಡ ಈಗ ಉಲ್ಟಾ ಪಲ್ಟಾ ಆಗಿದೆ. ಬಹುಶಃ ಬಸನಗೌಡ ಪಾಟೀಲ್ ಯತ್ನಾಳ್ ಕೂಡ ಇದನ್ನ ನಿರೀಕ್ಷೆ ಮಾಡಿದ್ರೋ ಇಲ್ಲೋ, ಒಂದಲ್ಲ ಎರಡಲ್ಲ ಬರೋಬ್ಬರಿ 6 ವರ್ಷಗಳ ಕಾಲ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಲಾಗಿದೆ ಪಾರ್ಟಿಯಿಂದ. ಅಲ್ಲಿಗೆ ನೆಕ್ಸ್ಟ್ ಅಸೆಂಬ್ಲಿ ಇಲೆಕ್ಷನ್ ಆಗಿರ್ಬೋದು, ಲೋಕಸಭೆ ಇಲೆಕ್ಷನ್ ಆಗಿರ್ಬೋದು, ಯಾವ ಇಲೆಕ್ಷನ್ ಅನ್ನು ಕೂಡ ಅವರು ಪಾರ್ಟಿಯಿಂದ ಸ್ಪರ್ಧೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಈ